ಇವ್ರು ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ವಲ್ಲ, ಅದು ನಮ್ಮ ಏಜೆ ದೊಡ್ಡ ಗುಣ. ಸಾಕು ನಿಲ್ಸಿ. ಯಾಕೆ ಚುಚ್ಚು ಮಾತಾಡಿ ಅವಳ ಮನ್ಸಿಗೆ ನೋವು ಕೊಡ್ತೀರಾ? ನಾವು ಸತ್ಯ ಹೇಳ್ತಿದ್ದೀವಿ ಅಷ್ಟೇ ಅಜ್ಜಿ. ಮನ್ಸಿಗೆ ನೋವಾಗಿದ್ರೆ ನೀವು ನಮ್ಮನ್ನ ಕ್ಷಮಿಸಿ. ಅಯ್ಯೋ ಮಾಂಗಲ್ಯ ಧಾರಣೆ ಮಾಡದೆ ಹೋಗ್ಬಿಟ್ಟ ನನ್ನ ಮಗ. ಈಗೇನಪ್ಪ ಮಾಡೋದು? ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ಮಾಂಗಲ್ಯನ ನಾನೇ ಹಾಕೋತೀನಿ. ನೀನೇ ಹಾಕೋತೀಯಾ? ಒಂದ್ಸಲ ಕುತ್ತಿಗೆ ತಾಳಿ ಬಿದ್ಮೇಲೆ ಮುಗೀತು. ಮತ್ತೆ ಅವ್ರ ಮಾಂಗಲ್ಯ ಹಾಕಿದ್ರು ಹಾಕಲ್ಲ ಅಂದ್ರು ಏನು ವ್ಯತ್ಯಾಸ ಆಗಲ್ಲ. ಅವ್ರು ಒಪ್ಲಿ ಬಿಡ್ಲಿ, ನಾನು ಅವ್ರ ಹೆಂಡ್ತಿನೇ. ಕಾರಣ ಇಲ್ದೇನೆ ಯಾರ ಕುತ್ತಿಗೆಗೂ ತಾಳಿ ಬೀಳಲ್ಲ. ಕಾರಣ ಇಲ್ದೇನೆ ನಾನು ಈ ಮನೆಗೆ ಬಂದಿಲ್ಲ. ಹೌದು, ಈ ಮನೆಯಲ್ಲಾಗಿರೋ ಒಂದು ಸಾವಿನ ನ್ಯಾಯ ಕೊಡ್ಸಕ್ಕಂತಾನೆ ನಾನು ಬಂದಿರೋದು. ಇವ್ರನ್ನ ಜೈಲಿಗೆ ಕಳಿಸ್ತೀನಿ. ನಾನು ಬಂದಿರೋ ಉದ್ದೇಶನ ನಾನು ಈಡೇರಿಸ್ತೀನಿ. ಪರಿಸ್ಥಿತಿ ಯಾವುದೇ ಇದ್ರೂ ನಾನು ನಿಮ್ಮ ಜೊತೆಗಿರ್ತೀನಿ. ನಾನು ನನ್ನ ಗುರಿ ತಲುಪೋವರೆಗೂ ಈ ಮನೇಲಿ ನನಗೆ ಯಾವ ಪರಿಸ್ಥಿತಿ ಬಂದರೂ ನಾನು ಧೈರ್ಯವಾಗಿ ಎದುರಿಸ್ತೀನಿ. ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ಅಯ್ಯೋ, ದೇವ್ ಹೇಳಿದ ಟೈಮ್ ಬಂದೇ ಬಿಡ್ತು. ನಿಜವಾಗ್ಲೂ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲೀಸು ಕೇಸು. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ಅಕ್ಕನಾದರೂ ಇದ್ದಿದ್ರೆ ಅವಳೇನಾದರೂ ಮಾಡ್ತಿದ್ಲು. ಅವಳಿಗೆ ಫೋನ್ ಮಾಡ್ತೀನಿ. ಬೇಡ, ಅವಳೇ ತುಂಬ ಸಮಸ್ಯೆಯಲ್ಲಿದ್ದಾಳೆ. ಅವಳಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ರೇವತಿ, ನಿನ್ನ ಆನ್ಸರ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಫೋನ್ ಎತ್ತು ರೇವತಿ. ಕಮ್ ಆನ್, ಪಿಕ್ ಅಪ್ ದ ಕಾಲ್. ಇವನು ವಾಯ್ಸ್ ಕೇಳ್ತಿದ್ರೆ ಇವನು ಆಲ್ರೆಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನಿಸ್ತಿದೆ. ಡೋಂಟ್ ವರಿ ರೇವತಿ, ಈ ಸತಿ ಕೈಯೆಲ್ಲ ಕಟ್ ಮಾಡ್ಕೊಳ್ಳಲ್ಲ. ಡೈರೆಕ್ಟ್ ಕುತ್ತಿಗೆನೆ.
ಪ್ಲೀಸ್ ಬೇಡ ದೇವ್, ನಿಮ್ ಕೈ ಮುಗಿತೀನಿ, ಬೇಡ. ಇಲ್ಲ ರೇವತಿ, ಪ್ರೀತಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ನ ಮದುವೆ ಆಗ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕು, ನಿನ್ ಮಡ್ಲಲ್ಲಿ ಪ್ರಾಣ ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಯಾವುದು ಆಗಿಲ್ಲ. ಅಟ್ಲೀಸ್ಟ್ ಈಗ ನನ್ನ ಕಣ್ ಮುಂದಾದ್ರೂ ಇದೆಯಾ ನೀನು? ತೃಪ್ತಿಯಿಂದ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ನಾನು. ದೇವ್, ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಪ್ರೀತಿಸಿದವ್ರಿಗೂ ಕಣ್ಣಿಲ್ಲ ಅಂತಾರ ರೇವತಿ? ಪ್ರೀತಿಸಿದವ್ರಿಗೂ ಕಣ್ಣಿಲ್ಲ ಅಂತಾರ? ಸಾಯೋ ಕೊನೆ ಕ್ಷಣದಲ್ಲಿ ಸಾಯೋ ಮನುಷ್ಯ ಸತ್ಯ ಆಡ್ತಾನೆ. ಈಗ ಕೇಳಿಸ್ಕೋ, ಈ ಕ್ಷಣ ನನ್ನ ಜೀವನ ತ್ಯಾಗ ಮಾಡ್ತೀನಿ ನಿನ್ಗೋಸ್ಕರ. ಆದ್ರೆ ಸಾಯೋಕ್ಕೂ ಮುಂಚೆ ನಿನ್ಗೊಂದು ಸತ್ಯ ಹೇಳ್ಬೇಕು ರೇವತಿ. ಐ ಲವ್ ಯು ರೇವತಿ, ಐ ಲವ್ ಯು. ನೋಡು ದೇವ್, ಬೇಡ ದೇವ್, ನಿಮ್ ಕೈ ಮುಗಿತೀನಿ, ಪ್ಲೀಸ್ ನೀವ್ ಸಾಯ್ಬೇಡಿ. ನಾನು ಮಾನಸಿಕವಾಗಿ ಯಾವತ್ತೋ ಸತ್ತೋದೆ ರೇವತಿ, ಸತ್ತೋದೆ. ನೀನ್ ನನ್ನನ್ನು ಯಾವಾಗ ನಂಬಲ್ಲ ಅಂತ ಹೇಳಿದ್ಯೋ ಆ ಕ್ಷಣನೇ ಸತ್ತೋದೆ. ಆದ್ರೆ ಇವಾಗ ಉಳಿದಿರೋದು ಈ ದೇಹ ಒಂದೇ. ಇವಾಗ ಇದಕ್ಕೂ ಮುಕ್ತಿ ಕೊಟ್ಬಿಡ್ತೀನಿ. ಆದ್ರೆ ನೀನ್ ಯೋಚನೆ ಮಾಡಬೇಡ. ಇಲ್ಲಿ ನೋಡಿಲ್ಲೇ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಕೂಡ ಬರೆದಿದ್ದೀನಿ. ನಾನ್ ಸತ್ರು ಸರಿ, ನಾನ್ ಪ್ರೀತಿಸೋ ಹೃದಯ ಚೆನ್ನಾಗಿರ್ಬೇಕು, ನಾನ್ ಪ್ರೀತಿಸಿದ ಹುಡುಗಿ ತುಂಬಾ ಸಂತೋಷವಾಗಿರ್ಬೇಕು. ನಿನಗೆ ನನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಆದ್ರೆ ನನ್ನೊಂದು ಕೊನೆ ಆಸೆ ಇದೆ. ನಿನಗೆ ಹುಟ್ಟೋ ಮಗುಗೆ ನನ್ನ ಹೆಸರಿಡ್ತೀಯ ರೇವತಿ? ಅದೇ ನನ್ನ ಕೊನೆ ಆಸೆ. ಬೇಡ, ಏನು ಮಾಡ್ಕೋಬೇಡಿ ಪ್ಲೀಸ್. ಆಯ್ತು, ನಾನು ನಿಮ್ಮನ್ನ ನಂಬ್ತೀನಿ, ನೀವೇನು ಮಾಡ್ಕೋಬೇಡಿ ದೇವ್. ಎಲ್ಲಿ ಇನ್ನೊಂದ್ಸತಿ ಹೇಳು. ನಾನು ನಿಮ್ಮನ್ನ ನಂಬ್ತೀನಿ. ಹಾಗಾದ್ರೆ ನೀನ್ ನನ್ನ ಪ್ರೀತಿ ನಂಬ್ತೀಯ ತಾನೆ? ನಾಳೆ ಸಿಗ್ತೀನಿ, ನೇರವಾಗಿ ಮಾತಾಡೋಣ. ನಾಳೆ ಎಲ್ಲಿಗೆ ಬರ್ಲಿ? ಮನೆಗೆ ಬರ್ಲಾ? ಬೇಡ ಬೇಡ ಬೇಡ, ನಾನೇ ಹೇಳ್ತೀನಿ. ಅಕಸ್ಮಾತ್ ನಾಳೆನೂ ನೀನೇನಾರು ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ಅಲ್ಲೇ ಪ್ರಾಣ ಕಳ್ಕೊಳ್ತೀನಿ. ಸರಿ, ನಾಳೆ ಮೀಟ್ ಆಗೋಣ. ಬಾಯ್, ಗುಡ್ ನೈಟ್. ವಾವ್, ರೇವತಿ ನನ್ನ ಸಾವಿಗೆ ನಾನೇ ಕಾರಣ ಇಂತಿ ನಿಮ್ಮ ದೇವ್. ದುರ್ಗಾ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಸ್ತುಗಳನ್ನ ಮುಟ್ಟಬಾರ್ದು ಅಂತ ಗೊತ್ತಿದೆ ತಾನೆ? ಯಾವ ವಸ್ತು ಬಗ್ಗೆ ಹೇಳ್ತಿದ್ದೀರಾ? ಗೊತ್ತಾಗ್ತಿಲ್ಲ ಯಜೆ. ನನ್ನ ಬ್ಲೇಸರ್ ಕಾಣಿಸ್ತಲ್ಲ, ಎಲ್ಲಿದೆ ಅದು? ಅದು ನಿಮ್ಮ ಕಬೋರ್ಡಲ್ಲೇ ಇತ್ತು ಯಜೆ. ಅಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು. ನಾನು ತಗೊಂಡಿಲ್ಲ, ಸರು ಲಕ್ಷ್ಮಿನೂ ಮುಟ್ಟಿರಲ್ಲ. ಮತ್ತೆಲ್ಲ ಗೊತ್ತೆ ದುರ್ಗಾ? ಈ ಮನೇಲಿ ಒಂದ್ಸಲನೂ ಈ ಥರದ್ದೆಲ್ಲ ಆಗಿರಲಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ವಸ್ತುಗಳನ್ನ ಮುಟ್ತಾ ಇದ್ದಾರೆ ಕೇಳೋಗು. ಓಕೆ ಅಜಯ್. ಹಲೋ. ಅಂದ್ರೆ ಅವ್ರು ಹುಡುಕ್ತಿರೋದು ಅಯ್ಯೋಯ್ಯೋ, ಹೋಗಿ ಹೋಗಿ ನನ್ನ ತಲೆಗೆ ಸಿಕ್ಕಾಕೋಬೇಕಿತ್ತ. ಕರ್ಮ, ನನ್ನ ಕರ್ಮ. ಇವ್ರ ವಸ್ತು ಮುಟ್ಟಿದ್ರೇ ಹುಲಿ ಥರ ಆಡ್ತಾರೆ. ನಾನು ನೋಡಿದ್ರೆ ಇವ್ರ ಬ್ಲೇಸರ್ನ ತಲೆಗಿಟ್ಕೊಂಡು ಮುದ್ದೆ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆ ಬ್ಲೇಸರ್ ಕತೆ ಏನಾಯ್ತೋ ಏನೋ. ಇವಾಗ ಏನಾದರೂ ಇವ್ರಿಗೆ ಅದು ನಾನೇ ಮಾಡಿದ್ದು ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೇ ಮುಗ್ದೋಯ್ತು. ಏನಪ್ಪ ಮಾಡಲಿ?
ಅಯ್ಯೋಯ್ಯೋ ಇಷ್ಟೊಂದು ಸುಕ್ಕಾಗಿದೆ. ಏಜಿಗೆ ಏನಾದರೂ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ. ನನ್ನ ಫೋಟೋಗೆ ಹಾರ ಬೀಳೋಕ್ಕಿಂತ ಮುಂಚೆ ಇದನ್ನು ಐರನ್ ಮಾಡಿಬಿಡ್ಬೇಕು. ದೇವ್ರೆ ದೇವ್ರೆ ದೇವ್ರೆ, ಏಜೆ ಬರ್ದೇ ಇರಲಿ ಪ್ಲೀಸ್. ಏಜೆ ಬರ್ದೇ ಇರೋ ಥರ ನೋಡ್ಕೊಳಪ್ಪ. ಏಜೆ ಕೈಲೇಂದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾನು ರೋಸ್ಟ್ ಆಗ್ಬಿಡ್ತೀನಿ. ಏನಾಯ್ತು? ಏನಾಯ್ತು? ಏನೂ ಆಗಿಲ್ಲಪ್ಪ, ನಿಜವಾಗ್ಲೂ ಏನೂ ಆಗಿಲ್ಲ. ನಾನು ಬರ್ತಿರೋದು ಗೊತ್ತಾಗಿ ಇಷ್ಟು ಗಾಬರಿ ಆಗಿದೆಯಾ ಅಂದರೆ ಖಂಡಿತವಾಗ್ಲೂ ಏನೋ ಇದೆ. ಹೇಳು. ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಏನದು? ಇದಾ ಬ್ಲೇಸರು. ಈ ಮೇಲ್ಗಡೆ ಯಾರೋ ಒಣಗಕ್ಕೆ ಹಾಕಿದ್ರು, ಕೆಳಗೆ ಬಿದ್ದೋಗಿತ್ತು. ಅದಕ್ಕೆ ನಾನು ತಂದು. ನನ್ನ ಹತ್ರನೇ ಕತೆ ಹೇಳ್ತೀಯಾ? ಇದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಸ್ತುನ ಹೆಂಗೆ ಮುಟ್ತೆ ನೀನು? ಅಯ್ಯೋಯ್ಯೋ, ನಾನೇನು ಬೇಕಂತ ಮಾಡಿಲ್ಲ. ನನಗೆ ತುಂಬ ನಿದ್ದೆ ಬಂದಿತ್ತು. ನಿದ್ದೆಗಣ್ಣಲ್ಲಿ ತಲೆ ಕೆಳಗೆ ಇಟ್ಕೊಂಡು ನೀವೇನೋ ವರಿ ಮಾಡಬೇಡಿ, ನಾನು ಇದನ್ನು ಐರನ್ ಮಾಡ್ಕೊಡ್ತೀನಿ. ಅಯ್ಯೋ ಬಿಡಿ, ನಾನೇ ಐರನ್ ಮಾಡ್ತೀನಿ. ಕೋಟ್ ಸುಟ್ಟೋಗುತ್ತೆ ಬಿಡಿ. ಬಿಡಿ ಇದನ್ನ, ನಿಮ್ ಕೋಟ್ ಸುಟ್ಟೋಗ್ತಿದೆ. ಸುಟ್ಟೋಗ್ತಿದೆ. ಅನ್ಯಾಯವಾಗಿ ಸುಟ್ಟಾಕ್ಬಿಟ್ರಲ್ಲ. ಹೌದು, ನಾನೇ ಸುಟ್ಟಾಕಿದ್ದು. ಬೇಕು ಅಂತಾನೆ ಸುಟ್ಟಾಕಿದ್ದು. ಆಗ್ಲೇ ನಾನು ನಿಮ್ಮ ಕೋಟ್ನ ಸ್ವಲ್ಪ ಸುಕ್ ಮಾಡಿದಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ. ಈಗ ನೀವೇ ಸುಟ್ಟಾಕ್ಬಿಟ್ರಲ್ಲ. ನನಗಾಗದೇ ಇರೋರು ನನ್ನ ವಸ್ತು ಮುಟ್ಟಿದ್ರೆ ನನಗಿಷ್ಟ ಆಗಲ್ಲ. ಅಲ್ಲ, ಮುಟ್ಟಿದ್ರೆ ಏನಾಗುತ್ತೆ? ಅಷ್ಟಕ್ಕೆ ಯಾರಾದ್ರೂ ಹೀಗೆಲ್ಲ ಮಾಡ್ತಾರಾ? ನಾನು ಹೀಗೆ ಆಡೋದು. ನನಗಿಷ್ಟ ಆಗದೆ ಇರೋರು ನನ್ನ ವಸ್ತು ಮುಟ್ಟಿದ್ರೆ ನಾನು ಮತ್ತೆ ಆ ವಸ್ತುನ ಬಳಸಲ್ಲ. ಹೌದಾ? ಮುಟ್ದೆ, ಇದನ್ನು ಮುಟ್ದೆ, ಮುಟ್ದೆ, ಇದನ್ನು ಮುಟ್ದೆ. ಒಂದು ಬಟ್ಟೆ ಮುಟ್ಟಿದ್ದಕ್ಕೆ ಐರನ್ ಬಾಕ್ಸಲ್ಲಿ ಸುಟ್ಟು ಹಾಕಿದ್ರಿ. ಈಗೆಲ್ಲ ಬಟ್ಟೆ ಮುಟ್ಟಿದೆ, ಈಗೇನು ಮಾಡ್ತೀರಾ? ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ಭಯ ಆಗದೆ ಇರುತ್ತಾ?
10 ರಾವಣ, 20 ಭಸ್ಮಾಸುರ, 50 ಮಹಿಷಾಸುರಂಗಿರೋ ಕೋಪ ಅವರೊಬ್ರಿಗೆ ಇದೆ. ಇಷ್ಟಕ್ಕೆ ಹೀಗೆ ಇನ್ನೇನಾದರೂ ಒಂದು ನಿಜವಾದ ಮುಖದರ್ಶನ ಆದರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಅವರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಗುಡ್, ವೆರಿ ಗುಡ್. ಹೆಣ್ಣು ಅಂದರೆ ನಿಮ್ಮ ಥರ ಇರಬೇಕು. ನ್ಯಾಯ ಕೊಡೋ ನ್ಯಾಯ ದೇವತೆ ಥರ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಚಾಮುಂಡೇಶ್ವರಿ ಥರ, ದುಷ್ಟರನ್ನು ಸಂಹಾರ ಮಾಡೋ ಮಹಾಕಾಳಿ ಥರ. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಬೇಡಿ. ನಾನಾ ಮನ್ಸು ಬದಲಾಯಿಸದ? ನಾನ್ಯಾಕೆ ಮನ್ಸು ಬದಲಾಯಿಸ್ಲಿ? ಯಾಕೆ ಅಂದರೆ ಹೇಜೆ ನಿಮಗೆ ತಾಳಿ ಕಟ್ಟಿದ ಗಂಡ ಅಲ್ವಾ? ಅದನ್ನು ನಾನು ಒಪ್ಕೊಂಡಿಲ್ಲ. ಅದು ಮದುವೆನೂ ಅಲ್ಲ. ಅವ್ರನ್ನ ನಂಗೆ ಕ್ಷಮಿಸೋದೂ ಇಲ್ಲ. ಎಲ್ಲರಿಗೂ ಶಿಕ್ಷೆ ಕೊಡೋ ಆ ಏಜೆಗೆ ನಾನು ಶಿಕ್ಷೆ ಕೊಡ್ತೀನಿ. ಪಕ್ಕನಾ? 100% ಪಕ್ಕ. ಗುಡ್. ನೀವು ಯಾವಾಗಲೂ ಹೀಗೆ ಇರಬೇಕು. ಅದನ್ನು ಬಿಟ್ಟು ಸಂಸ್ಕೃತಿ ಸಂಪ್ರದಾಯ ಗಂಡನೇ ಪರದೈವ ಅಂತ ಹೋದರೆ ನಮ್ಮ ಅಕ್ಕಂಗಾಗಿರೋ ಪರಿಸ್ಥಿತಿನೇ ನಿಮಗೂ ಬರುತ್ತೆ. ಅಯ್ಯೋಯ್ಯೋ, ಆಮೇಲೆ ನನ್ನ ಸೀರಿಯಲ್ ಗತಿ? ಸೀರಿಯಲ್ ಗತಿನಾ? ಆಮೇಲೆ ನೀವೇ ಒಂದು ಸೀರಿಯಲ್ ಸ್ಟೋರಿ ಆಗಿರ್ತೀರ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಕೊಲೆಗಾರ ಏಜೆನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಆ ಕೋಟ್ನ ಸುಟ್ಟು ಭಸ್ಮ ಮಾಡ್ದಾಗೆ ಅದೇ ರೀತಿ ಆ ಏಜೆ ಅಹಂಕಾರನ ಸುಟ್ಟು ಭಸ್ಮ ಮಾಡ್ತೀನಿ. ಯಾರು ಹೇಳಿದ್ದು ನಾನು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ? ಅಂದ್ರೆ ನೀನಿನ್ನೂ ನನ್ನ ಪ್ರೀತಿನ ಒಪ್ಕೊಂಡಿಲ್ವಾ? ಇನ್ನು ಎಷ್ಟು ಪರೀಕ್ಷೆ ಮಾಡ್ಬೇಕಂತಿದ್ಯಾ ನನ್ನ ಈ ಪರಿಶುದ್ಧ ಪ್ರೀತಿನ ರೇವತಿ? ನನ್ನ ಪ್ರೀತಿ ಎಲ್ಲ ನಾಟಕ ಅಂತ ನೀವೇ ಬಾಯ್ ಬಿಟ್ಟು ಹೇಳಿದ್ಮೇಲೆ ಇನ್ನೂ ನಿಮ್ಮ ಪ್ರೀತಿ ಪರಿಶುದ್ಧ ಅಂತ ನಾನು ನಂಬೇಕಾ? ನಾನು ನೆನ್ನೆನೇ ಹೇಳದ್ನಲ್ಲ ರೇವತಿ, ನಾನು ಹೇಳಿದ್ದೆಲ್ಲ ಸುಳ್ಳು. ನಿಜ ಭಯಕ್ಕೋಸ್ಕರ ನಾನು ಹಾಗೆ ಸುಳ್ಳು ಹೇಳಬೇಕಾಗಿತ್ತು. ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಯಾವ ಮಾತು ನಂಬ್ಲಿ ದೇವ್? ಇವಾಗ ಹೇಳ್ತಿರೋ ಮಾತು ನಂಬ್ಲಾ ಇಲ್ಲ ಅವತ್ತು ಹೇಳಿದ್ ನಂಬ್ಲಾ? ಎರಡೂ ನಂಬೇಡ. ನನ್ನ ಕಣ್ಣನ್ನು ನಂಬು. ಕಣ್ಗಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಚುಕ್ಕಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಸುಳ್ಳು ಅಂತ ಸುಳಿವೇ ಕೊಡ್ತಾ ಇರೋ ಕಲೆಗಾರ ಈ ದೇವ್. ಯಾಕೆ ರೇವತಿ, ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನನಗೆ ಕನ್ಫ್ಯೂಸ್ ಆಗ್ತಿದೆ. ನಂಬದೋ ಬೇಡವೋ ಮುಂದೆ ಗೊತ್ತಾಗ್ತಿಲ್ಲ. ನೋಡು, ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ತಿರೋ ಲೆಟರ್ ಇಲ್ಲೇ ಇದೆ, ಗನ್ನು ಕೂಡ ಇಲ್ಲೇ ಇದೆ. ನಿನಗೆ ನಂಬಿಕೆ ಬರೋದೇ ಆದ್ರೆ ಶೂಟ್ ಮೀ ರೇವತಿ. Come on, shoot me!